ಎಲ್ಲ ತಾಲೂಕುಗಳು ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದೆ, ಅವರು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಆನೆ ಬಲ ಬಂದಂಗೆ ಆಗಿದೆ. ನನಗೆ ಅಷ್ಟು ಬೆಂಬಲ ಸಿಗ್ತಾ ಇದೆ. ವಿಶೇಷವಾಗಿ ಅತಿ ಹೆಚ್ಚು ಅವರು ಹಿಂದುಳಿದವರು, ದಲಿತರು ವಾಸ ಮಾಡ್ತಿರೋಂಥ ಭಾಗಗಳಲ್ಲಿ ಓಡಾಟ ಮಾಡ್ತಿದ್ದಾರೆ. ಆ ಹಿಂದುಳಿದವರು, ದಲಿತರು ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಹಿಂದೂ ಸಂಘಟನೆಗಳೆಲ್ಲ ಪ್ರಮುಖರು. ಮೊನ್ನೆ ಬೈಂದೂರಿನ ಶ್ರೀಧರ್ ಬಿಜ್ಜು ಅವರ ನೇತೃತ್ವದಲ್ಲಿ ಅವರು ಕೂಡ ಈ ನಾಮಪತ್ರ ಸಾಕಷ್ಟು ಜನ ಬಂದಿದ್ದರು. ಆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಬೈಂದೂರಿನ ನನ್ನ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ತೀರ್ಥಹಳ್ಳಿ ತಾಲೂಕು ಎಲ್ಲ ಬೂತ್ ಮಟ್ಟದಿಂದ ಕೂಡ ಕಾರ್ಯಕರ್ತರನ್ನ ಈಗಾಗಲೇ ಜೋಡಿಸಿದ್ದಾರೆ. ಜಿಲ್ಲಾ ಪರಿಷತ್ ಕ್ಷೇತ್ರದಲ್ಲಿ ಕಮಿಟಿಗಳು ಆಗಿದೆ. ಅವರು ಕೂಡ 20ನೇ ತಾರೀಕು ಎಲ್ಲ ಜಿಲ್ಲಾ ಪರಿಷತ್ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ, ತೀರ್ಥಹಳ್ಳಿ ಕ್ಷೇತ್ರ. ಆಮೇಲೆ 18ನೇ ತಾರೀಕು ಬೈಂದೂರಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇದೆ. ಅದಕ್ಕೆ ಚಿಹ್ನೆ ಬಂದಿಲ್ಲ. ಈಗೆಲ್ಲ ಒಂದು ಹೊತ್ತಿಗೆ ಆಗೋಂಥ ಕೆಲಸ ಮಾಡಿದ್ವಿ. ಚಿಹ್ನೆಯನ್ನು ಪರಿಚಯ ಮಾಡೋ ಕೆಲಸ ಹೇಗೆ ಮಾಡ್ತೀವಿ? ಈಗ ಜನ ಹೇಗೆ ಸೇರಿದ್ರು, ನಾನು ಪ್ರಯತ್ನ ಮಾಡಿದ್ದ ಹಾಗೇನೆ ಅದು ಪ್ರಚಾರ ಆಗುತ್ತೆ. ಯಾಕೆಂದ್ರೆ ಈಶ್ವರಪ್ಪನ ಗೆಲ್ಲಿಸ್ಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಆದಾಗ ಚಿಹ್ನೆ ಯಾವುದು ಹುಡುಕೊಂಡು ಅವರೇ ಹುಡುಕ್ತಾರೆ. ಚಿಹ್ನೆ ಯಾವುದು ಹುಡುಕಿ ಅವರನ್ನೇ ಪ್ರಚಾರ ಮಾಡ್ತಾರೆ ಅವರವರ ಹಳ್ಳಿಗಳಲ್ಲಿ. ಅಲ್ಲಿ ಯುವಕರು, ನಾನು ಹೇಳ್ತಾರೆ 3 ಶಕ್ತಿ ಹೇಳ್ತಾರೆ: ಯುವಶಕ್ತಿ, ನಾರಿ ಶಕ್ತಿ ಮತ್ತು ರೈತ ಶಕ್ತಿ. ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಕೊಡ್ತಿರ್ಬೇಕಾದ್ರೆ ಈ 3 ಶಕ್ತಿಗಳು ಚಿಹ್ನೆನೂ ಕೂಡ ಅವ್ರಿಗೆ ಸಾಮಾನ್ಯ ಜನರಿಗೂ ಮುಟ್ಟಿಸ್ತಾರೆ. ಆ ಚಿಹ್ನೆ ಮುಖಾಂತರ ನಾನು ಯಶಸ್ವಿ ಕೂಡ ಆಗ್ತೀನಿ. ಭದ್ರಾವತಿನಲ್ಲಿ ಸುಮಾರು 40,000 ತಮಿಳು ಮತದಾರರಿದ್ದಾರೆ. ಅವರು ಒಂದು ದೊಡ್ಡ ಸಮಾವೇಶ ಭದ್ರಾವತಿನಲ್ಲಿ 20ನೇ ತಾರೀಕು 21 ಭಾನುವಾರ ಅಲ್ಲ, ಬೇರೆ ಭದ್ರಾವತಿ ನಡೆಯುತ್ತೆ. ಒಂದು ಭದ್ರಾವತಿ ತಮಿಳು ಸಮಾವೇಶ, ದೊಡ್ಡ ಸಮಾವೇಶ. ನನಗೆ ಬೆಂಬಲ ಕೊಡೋದು ತಮಿಳರೆಲ್ಲ ಒಟ್ಟಿಗೆ ಸೇರ್ತಾರೆ. ನನಗೆ ಭಾಳ ರಾಜ್ಯಪಾಲರು ಹುದ್ದೆಗೆ ಬಿಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು. ನನ್ನ ಮಗ MP ಎಲ್ಲ ಕಡೆ ಆಗಾಯಿತು. ಈಗ MLC ಒಂದು ತುಂಬ ಸರಿ ಆಯಿತು. ಹಂಗಾಗಿ ಇವೆಲ್ಲ ಯಾವುದು ನಾನು ಇಷ್ಟಪಡಲ್ಲ ಅಂತ BJPಯ MLA ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀವು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನವೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ MLC ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನ ತಂದು ಅಧ್ಯಕ್ಷರು ಮಾಡಿ 6 ತಿಂಗಳು ಖಾಲಿ ಇಟ್ಟು, ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ. ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಯಾವ ಭಾಷೆಯಲ್ಲಿ ಹೇಳ್ಬೇಕು, ಕೆಟ್ಟ ಭಾಷೆಯನ್ನು ಬಳಸ್ಬೇಕಾಗ್ತದೆ. ಒಳ್ಳೆಲ್ಲ ಭಾಷೆ ಬಳಸ್ತಾರೆ. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೇ ನಿಲ್ತೀನಿ ಅಂತ ಹೇಳಾಯ್ತು. ಮೋದಿ, ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ ಇದು ಹೇಳಾಯ್ತು. ಇಲ್ಲ 19 ಕಾಯಿರಿ ನೋಡೋದ್ರೆ ಪದ ಹೇಳಿದಾರೆ. ಶಾಕಿಂಗ್ ನ್ಯೂಸ್. ಅದಕ್ಕೆ ಪಾಪ ಏನೋ ಅವ್ರಿಗೆ ಎಲ್ರಿಗೂ ಈಗ ಭಯ ಹುಟ್ಟಿದೆ, ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ. ಹಂಗಾಗಿ ಏನಾದ್ರು ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅದೇ ಸುದ್ದಿ ಹೇಳ್ತಾರೆ. ಯಾಕಂದ್ರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ, ಕಾಂಗ್ರೆಸ್ಸು, ರಾಘವೇಂದ್ರನ BJP ಇಬ್ಬರಿಗೂ ಕೂಡ ನಾನು ಭಯ ಆಗಿರೋದ್ರಿಂದ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಿರೋದು. ಎಲ್ಲಾದ್ರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡ್ತಿದ್ದು ನೋಡಿದ್ದೀರಾ? ಇಡೀ ಜಿಲ್ಲೆಯಲ್ಲಿ ಪತ್ರಿಕೆ, ಟಿವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಸಭೆ, ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ. ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಂಪ್ಲೆಟ್ ಹಂಚಿದ್ದು ನೋಡಿದ್ದೀರಾ? ನೇರವಾಗಿ ಅವರಿಬ್ಬರು ಹೊಂದಾಣಿಕೆ. ನಾನು ಅವತ್ತಿಂದ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲ ಈ ರೀತಿ ಹೇಳಬೇಡಿ ಅನ್ನೋಂಥದ್ದನ್ನ ಮಧು ಬಂಗಾರಪ್ಪ ಹೇಳ್ತಾರೆ. ಚುನಾವಣಾ ಹೊಂದಾಣಿಕೆ ಅಂತ ಇಬ್ಬರು ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ. ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ? ಕಾಂಗ್ರೆಸ್ಸಿನ ಈಗ ರಾಘವೇಂದ್ರ ಅವರು ಯಾಕೆ ಬೈಯಲ್ಲ? ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಬೈಯಲ್ಲ? ಹೊಂದಾಣಿಕೆ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದ, ನಂಗೆ ಸಂಬಂಧ ಇಲ್ಲ. ಆದರೆ ನಾನು ಯಾವ ವಿಚಾರವನ್ನು, ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತೀನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ. ಎಲ್ಲ ಬೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ.
ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ನಾನು ಹೇಳ್ದಲ್ಲ, ಯುವಶಕ್ತಿ ನನ್ನ ಜೊತೆಗಿದೆ, ನಾರಿ ಶಕ್ತಿ ನನ್ನ ಜೊತೆಗಿದೆ, ರೈತ ಶಕ್ತಿ ನನ್ನ ಜೊತೆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ 100% ನಾನು ಗೆಲ್ತೇನೆ. ಈ ಭಯ ಅವ್ರು ಹುಟ್ಟಿರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ನಾನು ಟೀಕೆ ಮಾಡ್ತೇವೆ. ಎಲ್ಲಿ ತನಕ ನಿಲ್ಲಲ್ಲ ನಾಮಿನೇಷನ್ ಹಾಕಲ್ಲ ಅಂತಿದ್ರು. ಲಕ್ಷ ಜನ ಇವತ್ತೇನೋ ಸೇರಿಸ್ತೀನಿ ಅಂತ ಹೇಳ್ಯಾರು. ಮನೆ ಮಧು ಬಂಗಾರ ನೋಡೋಣ ಎಷ್ಟು ಲಕ್ಷ ಜನ ಸೇರಿಸ್ತಾರೆ ಗೊತ್ತಿಲ್ಲ. ಆದರೆ ನಿರೀಕ್ಷೆಗೆ ಮೀರಿ ನಿಮ್ಮ ಟಿವಿಗಳನ್ನೆಲ್ಲ ಇಡೀ ರಾಜ್ಯದ ಜನ ನನಗೆ ಫೋನ್ ಮಾಡ್ತಿದ್ದಾರೆ, ಅದು ಎಷ್ಟು ಜನ ಸೇರಿದ್ರು ಏನು ಕತೆ ಅಂತ. ಮತ್ತು ಅದರಲ್ಲಿ ಅಷ್ಟು ಜನಕ್ಕೂ ನನಗೆ ಕರೆಯುವಂಥ ಸಂಘಟನೆ ನಾನು ಇಲ್ಲದೆ ಇರ್ಬೋದು, ನಮ್ಮ ಕಾರ್ಯಕರ್ತರು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ನಡೆಸಿರ್ಬೋದು. ಆದರೆ ನಿಮ್ಮ ಟಿವಿಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ 12ನೇ ತಾರೀಕು ನಾಮಿನೇಷನ್ ಆಗ್ತಿರೋದು ಸುದ್ದಿ ತಿಳಿದೇನೆ ಎಲ್ಲರೂ ನನ್ನ ಬೆಂಬಲಕ್ಕೆ ಅಷ್ಟು ದೊಡ್ಡ ಸಂಖ್ಯೆ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹುಟ್ಟಿದೆ, ವಿಶೇಷವಾಗಿ ರಾಘವೇಂದ್ರ ಅವರಿಗೆ. ಹಾಗಾಗಿ ಅವ್ರು ಹೇಗಿದ್ರು ಕೂಡ ಅವರು ಡಮ್ಮಿ ಕ್ಯಾಂಡಿಡೇಟ್ ಭಯ ಇದೆ ಅಂತ ನನಗೇನು ಅನಿಸಲ್ಲ. ಅವ್ರು ಹೇಗೆ ಎಷ್ಟಿದ್ರು ಡಮ್ಮಿ ಅನ್ಬಾರ್ದು ಅಂತ ಮಧು ಬಂಗಾರಪ್ಪ ಹೇಳ್ಯಾರೆ. ಹಾಗಾದ್ರೆ ಯಾವ ಪದ ಬಡುತ್ತೆ ಅವ್ರು ಹೇಳಿ ಅದನ್ನೇ ಹೇಳ್ತೀನಿ. RSS ಬಿಜೆಪಿ ಅನ್ನೋ ಕಾನ್ಸಂಟ್ರೇಟ್ ಶಿವಮೊಗ್ಗದಲ್ಲಿ ಅದು ಯಾವ ರೀತಿ ಆಗಿದೆ? ಬಿಜೆಪಿಯಿಂದ RSS ಬಿಜೆಪಿ ಅಲ್ಲ. RSSನಲ್ಲಿ ಎಲ್ಲ ಯಾವ ಪಕ್ಷಕ್ಕೂ RSS ಅಲ್ಲಿ ಇರ್ತಾರೆ, ಪಕ್ಷೇತರರು RSS ಅಲ್ಲಿ ಇರ್ತಾರೆ, ರಾಜಕಾರಣದಲ್ಲಿ ಇಲ್ಲದೆ ಇರೋರು RSS ಅಲ್ಲಿ ಇರ್ತಾರೆ, ಸರ್ಕಾರಿ ನೌಕರಲ್ಲಿರೋರು RSS ನಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ RSS ನಲ್ಲಿ. ಆದರೆ ಬಿಜೆಪಿ ಮೆಂಬರ್ಸ್ ಯಾರು ಇರ್ತಾರೆ ಅವ್ರು ಮಾತ್ರ ಬಿಜೆಪಿ. RSS ಎಲ್ಲರೂ ಬಿಜೆಪಿ ಮೆಂಬರ್ ಅಲ್ಲ. ಬಿಜೆಪಿ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು 10 ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನ ಪಡೆದಿರಂತ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ಮಾತ್ರ ಈ ದೇಶದಲ್ಲಿ. ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಇಷ್ಟೊಂದು ಮೆಂಬರ್ಶಿಪ್ ಮಾಡಿಲ್ಲ. ಆದರೆ RSS ಸಂಬಂಧವೇ ಇಲ್ಲ. RSS ಮೆಂಬರ್ ಆಗಬೇಕು ಅಂತ ಇಲ್ಲೇ ಇಲ್ಲ. ಬಿಜೆಪಿ ಬೇರೆ, RSS ಬೇರೆ. RSS ಅಂದರೆ ಬಿಜೆಪಿಯನ್ನ ಕೈ ಹಿಡಿದಿರುವಂಥದ್ದು ಎತ್ತಿಡಿದ್ರು. ನೀವೇ ಹೇಳಿದ್ರಿ, ಈಗ ಹಿಂದೂ ಧರ್ಮವನ್ನ ಯಾರು ಹೋಗ್ತಾರೋ, ಈ ದೇಶದ ರಾಷ್ಟ್ರಭಕ್ತಿನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರನ್ನ RSS ಮೆಚ್ಚುತ್ತೆ. ಮೊನ್ನೆ ನೀವು ಫಂಕ್ಷನ್ಗೆ ಹೋಗಿದ್ದೀರಿ ಸರ್, ನೀವು ಸಂಸದರು ಹೇಗಿದೆ ಶಿವಮೊಗ್ಗದ ವಾತಾವರಣ? ಏನು ಸಂಬಂಧ ಅಲ್ಲ, ಇವ್ರು ಕೇಳ್ತಿರೋದು ಇಂಡೈರೆಕ್ಟ್ಲಿ ಶಿವಮೊಗ್ಗದ RSS ನಿಮ್ಮನ್ನು ಬೆಂಬಲಿಸ್ತೇವೆ. ನಾನು ಅದಕ್ಕೆ ಹೇಳ್ತಿರೋದು, RSS ತೀರ್ಮಾನ RSS ಮಾಡುತ್ತೆ. RSSನ ಕಾರ್ಯಕರ್ತರು ಎಲ್ಲರೂ ಅಲ್ಲ ಸರ್. RSSನ ಸೀನಿಯರ್ ನಾನು ತಗೊಂಡಿರಂತ ಒಂದು ಹೆಜ್ಜೆ ಇದು RSSನ ತುಂಬಾ ಜನ ಮೆಚ್ಚುಗೆ ಇದೆ. ಅದು ಒಂದು ವಾಕ್ಯ ಇದೆ, ಇದು ನೋಟ್ ಮಾಡಿ. ಸಂಘ कुछ नहीं करेगा, स्वयं सेवक सब कुछ करेगा. ಸಂಘ ಏನು ಮಾಡೋದಿಲ್ಲ, ಸ್ವಯಂ ಸೇವಕ ಧರ್ಮ ಉಳಿಸೋ ದಿಕ್ಕಿನಲ್ಲಿ, ರಾಷ್ಟ್ರಭಕ್ತಿ ಬೆಳೆಸೋ ದಿಕ್ಕಲ್ಲಿ ಏನೇನು ಬೇಕೋ ಎಲ್ಲವನ್ನು ಮಾಡ್ತಾನೆ ಸ್ವಯಂ ಸೇವಕ. ಅದಕ್ಕೆ ಹೇಳಿದ್ರು ಸಂಘ, ಇದನ್ನ ಗುರುಜಿಯವರು ಹೇಳಿದರು, 2ನೇ ಸರ್ಸಂಘ ಚಾಲಕ ಗುರುಜಿಯವರು ಹೇಳಿದರು, ಸಂಘ ಕುಚ್ ನಹೀ ಕರೆಗ, ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ. ಅವ್ನು ಏನೇನು ಬೇಕು ದೇಶದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಅವ್ನು ಮಾಡ್ತಾ ಹೋಗ್ತಾನೆ. ಸಂಘ ಏನು ಮಾಡುತ್ತೆ? ಸಂಸ್ಕಾರ ಕೊಡುತ್ತೆ. ಬಿಟ್ಟು ಇದು ಉಳಿದಿದ್ದೆಲ್ಲ ಬಿಟ್ಟು ಸ್ವಯಂ ಸೇವಕರು. ಇವತ್ತು ನಾನು ಬಿಜೆಪಿ, ನಾನು ಪಕ್ಷೇತರ ನಿಂತಿದ್ದೀನಿ, ಇದಕ್ಕೂ RSS ಸಂಬಂಧ ಇಲ್ಲ. RSS ನನಗೆ ಏನು ಹೇಳ್ಕೊಟ್ಟಿದೆ, ನೀನು ಯಾವ ಕ್ಷೇತ್ರಕ್ಕೆ ಕೆಲಸ ಮಾಡ್ತೀವಿ ಅದು ಪರಿಶುದ್ಧವಾಗಿರಬೇಕು ಅಂತ RSS ನಂಗೆ ಹೇಳ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ, ಪೊಲಿಟಿಕಲ್ ಕ್ಷೇತ್ರದಲ್ಲಿ, ಬಿಜೆಪಿನಲ್ಲಿ ಪರಿಶುದ್ಧ ಮಾಡೋ ದಿಕ್ಕಿನಲ್ಲೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೇನೆ. ಕುಟುಂಬ ರಾಜಕಾರಣವನ್ನ ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಲಿ ಇರಬೇಕು ಅನ್ನೋದನ್ನ ಮೋದಿಯವರೇ ಹೇಳ್ತಿರೋದು ಬೇಡ ಅಂತ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಿನ ಪ್ರಯತ್ನ ಮುಂದುವರಿಸಿ.